ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ರೀಡಿಂಗ್ ಮುಂದಿನ 72 ಗಂಟೆಗಳಲ್ಲಿ ನಿಮ್ಮ ಜೀವನದಲ್ಲಿ ಯಾವ ರೀತಿಯಾದಂತಹ ಬದಲಾವಣೆಗಳು ಬರ್ತಾ ಇದೆ, ಅವಕಾಶಗಳು ಬರ್ತಾ ಇದೆ, ಹಾಗೆ ಎನರ್ಜಿಗಳು ಯಾವ ರೀತಿಯಾಗಿ ಇದೆ, ಯಾವ ಎನರ್ಜಿ ಪ್ರವೇಶ ಮಾಡ್ತಾ ಇದೆ, ಪ್ರತಿಯೊಂದನ್ನು ಕೂಡ ಡೀಟೇಲ್ ಆಗಿ ಕ್ಯಾಂಡಲ್ ವ್ಯಾಕ್ಸ್ ಹಾಗೆಯೇ ಟ್ಯಾರೋ ರೀಡಿಂಗ್ ಮುಖಾಂತರ ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡೋದಕ್ಕೆ ಕಂಟಿನ್ಯೂ ಮಾಡ್ತೀರಾ. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬಹುದು. ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರಿಗೆ ನೀವು ವಾಟ್ಸಪ್ ಮಾಡಿ ರೀಡಿಂಗ್ನ ಬುಕ್ ಮಾಡ್ಕೊಳ್ಳಿ. ಹಾಗೆಯೇ ಮೊನ್ನೆ ಎಲ್ಲ ವಿಡಿಯೋ ಬಂದಿರಲಿಲ್ಲ, ನಾನು ಕ್ಲಾಸಲ್ಲಿ ಬ್ಯುಸಿ ಇದ್ದೆ. ಸೊ ಕ್ಲಾಸಿನ ರಿವ್ಯೂ ನಿಮಗೆ ನೋಡಬೇಕು, ಕೇಳಬೇಕು, ಅವರ ಅನುಭವಗಳನ್ನು ನೀವು ಕೇಳಬೇಕು ಅಂತ ಹೇಳಿದ್ರೆ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಸ್ಟೋರಿ ಅಥವಾ ಹೈಲೈಟಲ್ಲಿ ಇರುತ್ತೆ, ಚೆಕ್ ಮಾಡಿ ನೋಡಬಹುದು. ಓಕೆ, ಯಾರೆಲ್ಲ ಮಿಸ್ ಮಾಡ್ಕೊಂಡ್ರಿ ಕ್ಲಾಸಸ್ನ, ರಿಯಲಿ ಆರ್ ಎನರ್ಜಿನ ಮಿಸ್ ಮಾಡ್ಕೊಂಡ್ರಿ, ಇನ್ನೇನು ಹೇಳೋದು. ಓಕೆ, ಸೊ ಕನೆಕ್ಟ್ ಆಗಬೇಕಿದ್ರೆ ಕನೆಕ್ಟ್ ಆದರೆ ಮಾತ್ರ, ಅವಕಾಶ ಸಿಕ್ಕಿದಾಗ ತಗೊಳ್ಳುವಂಥದ್ದು ಅದು ಬುದ್ಧಿವಂತರ ಲಕ್ಷಣ ಆಗಿರುತ್ತೆ. ಓಕೆ, ಸೊ ಎಸ್, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಇನ್ನೊಂದ್ಸಲ ನಾನು ಕ್ಲಾಸಸ್ನ ಕಂಡಕ್ಟ್ ಮಾಡಿದಾಗ ನೀವು ಜಾಯಿನ್ ಆಗಬಹುದು. ಓಕೆ, ಎಸ್, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಕೂಡ ಕಮೆಂಟಲ್ಲಿ ತಿಳಿಸ್ತೀರಾ ರಿಸೀವ್ ಅಂತ ಹೇಳಿ, ರೆಡ್ ಹಾರ್ಟ್ ಮಾರ್ಕ್ ಹಾಕ್ಬಿಟ್ಟು ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಓಕೆ, ಸೊ ರಿಸೀವ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕ್ ಹಾಕ್ತೀರಾ, ಎನರ್ಜಿನ ರಿಸೀವ್ ಮಾಡ್ಕೊಳ್ತೀರಾ. ಆ್ಯಂಡ್ ಅದರಲ್ಲಿ ಅಳೋದು ಮತ್ತೊಂದು ಚಿತ್ರ ಎಲ್ಲ ಹಾಕೋದಕ್ಕೆ ಹೋಗಬಾರ್ದು. ಕಮೆಂಟಲ್ಲಿ ಹೊಸದಾಗಿ ಯಾರು ಜಾಯಿನ್ ಆಗಿದ್ದೀರಾ ನಿಮಗೆ ಹೇಳ್ತಾ ಇರೋದು. ಆ್ಯಂಡ್ ನಿಮ್ಮ ಸಮಸ್ಯೆಗಳನ್ನು ಹೇಳೋದಕ್ಕೂ ಹೋಗಬೇಡಿ. ನೆಕ್ಸ್ಟ್ ವಿಡಿಯೋಗಳಲ್ಲಿ ನೀವು ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದಕ್ಕೂ ಕೂಡ ನಿಮಗೆ ಕಷ್ಟ ಆಗ್ಬೋದು. ಪಾಸಿಟಿವ್ ಎನರ್ಜೀಸ್, ಪಾಸಿಟಿವ್ ಸ್ಟೋರಿ ಏನಾದರೂ ಇದ್ರೆ ಖಂಡಿತ ಹಾಕಿ. ಓಕೆನಾ? ಎಸ್, ಥ್ಯಾಂಕ್ ಯು. ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಕಣ್ಣು ಮುಚ್ಚಿ ಫಸ್ಟು ಯೂನಿವರ್ಸಿಗೆ ಒಂದು ಥ್ಯಾಂಕ್ ಯೂನ ಹೇಳಿ. ಈ ಒಂದು ರೀಡಿಂಗ್ ನಿಮ್ಮವರೆಗೆ ತಲುಪಿಸೋದಕ್ಕೆ ಯು ಆರ್ ರಿಯಲಿ ಗ್ರೇಟ್ ಆ್ಯಂಡ್ ಬ್ಲೆಸ್ಡ್ ಅಲ್ವಾ? ಸೊ ಹಾಗಾಗಿ ಯೂನಿವರ್ಸಿಗೆ ಥ್ಯಾಂಕ್ ಯೂನ ಹೇಳಿ. ಈ ಚಿಕ್ಕ ಬದಲಾವಣೆ ನಿಮ್ಮ ಲೈಫಲ್ಲಿ ಒಂದು ಅನೇಕ ಚೇಂಜಸ್ನ ತರುತ್ತೆ. ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ ನಿಮ್ಮ ಹೆಸರನ್ನೇ ನೀವು 3 ಸಲ ಹೇಳ್ಕೊಳ್ತೀರ. ಓಕೆ, ಏನಿದೆ ಎನರ್ಜಿ ಚೆಕ್ ಮಾಡೋಣ. ಓಕೆ, ನಿಮ್ಮ ಲೈಫಲ್ಲಿ ಕೆಲವೊಂದಷ್ಟು ದಿನಗಳಿಂದ ಅಥವಾ ಕೆಲವು ವಾರಗಳಿಂದ ನಿಂತು ಹೋಗಿರುವಂತಹ ಕೆಲವೊಂದು ವಿಷಯಗಳು ಈಗ ನಿಧಾನವಾಗಿ ಚಲನೆಯನ್ನು ಪಡಿತಾ ಇರುವಂತಹ ಒಂದು ಸೂಚನೆ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ. ಮುಂದಿನ 72 ಗಂಟೆಯಲ್ಲಿ ಅದು ಪ್ರೀತಿಯಲ್ಲೂ ಆಗಿರಬಹುದು, ಅಥವಾ ಉದ್ಯೋಗದಲ್ಲೂ ಆಗಿರಬಹುದು, ಹಣಕಾಸಿನ ವಿಷಯದಲ್ಲೂ ಆಗಿರಬಹುದು, ಅಥವಾ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ವಿಷಯ ಕೂಡ ಆಗಿರಬಹುದು. ನೀವೆಲ್ಲೋ ಒಂದು ಕಡೆ ಇದು ಯಾವಾಗ ಬದಲಾಗತ್ತೆ, ಇದು ಯಾವಾಗ ಚೇಂಜಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಯೋಚಿಸ್ತಾ ಇದ್ದೀರಾ. ನೋಡ್ಬೋದು, ನೀವು ಯೋಚನೆ ಮಾಡ್ತಿದ್ದಂತಹ ಒಂದು ವಿಷಯದ ಕಡೆಗೆ ಒಂದು ಸಣ್ಣ ಬೆಳಕು ಅನ್ನುವಂಥದ್ದು ನಿಮಗೆ ಕಾಣಿಸ್ತಾ ಇರುವಂತಹ ಒಂದು ಎನರ್ಜಿ ಇದೆ. ಮುಂದಿನ 72 ಗಂಟೆಗಳಲ್ಲಿ ಒಂದು ಮೆಸೇಜ್ ಅಥವಾ ಕಾಲ್ ಅಥವಾ ಮಾಹಿತಿ ಅಥವಾ ಒಂದು ಹೊಸ ಅವಕಾಶದ ಮೂಲಕ ನಿಮಗೆ ಒಂದು ಸ್ಪಷ್ಟತೆ ಸಿಗಬಹುದು ಅನ್ನುವಂಥ ಒಂದು ಎನರ್ಜಿ ಇದೆ. ನೀವು ಕಾಯ್ತಾ ಇದ್ದಂಥ ಯೋಚನೆ, ನೀವೇನು ಯೋಚನೆ ಮಾಡ್ತಿದ್ದೀವಿ, ನೀವು ಕಾಯ್ತಾ ಇದ್ದಂಥ ವಿಷಯಕ್ಕಾಗಿರಬಹುದು, ಈ ಒಂದು ಎನರ್ಜಿ ಇಲ್ಲಿ ಬರ್ತಾ ಇರುವಂಥದ್ದು. ಇಲ್ಲಿ ನೋಡಬಹುದು, ಈ ಒಂದು ಸಮಯದಲ್ಲಿ ಹೆಚ್ಚಾಗಿ ಹೊರಗಿನ ಬದಲಾವಣೆಗಳನ್ನ ನೀವು ಬಯಸೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಒಳಗಡೆ ಒಂದು ದೊಡ್ಡ ಬದಲಾವಣೆ ಆಗಬೇಕಾಗಿರೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಬರೀ ಹೊರಗಿನ ಪರಿಸ್ಥಿತಿಗಳು ಬದಲಾದರೆ ಸಾಕು ಅಂತ ಇದ್ರೆ ನಿಮ್ಮ ಒಳಗಿರುವಂತಹ ಪರಿಸ್ಥಿತಿಗಳನ್ನ ಯಾವಾಗ ಬದಲಾವಣೆ ಮಾಡ್ಕೊಳ್ತೀರಾ ಅಲ್ವಾ? ಸೊ ಹಾಗಾಗಿ ಇಲ್ಲಿ ಬರೀ ನನಗೆ ಹೊರಗಿನ ಪರಿಸ್ಥಿತಿಗಳು ಸುಧಾರಿಸಿದ್ರೆ ಸಾಕು, ಹೊರಗಿನ ಪರಿಸ್ಥಿತಿಗಳು ಸರಿಯಾದರೆ ಸಾಕು ಅಂದರೆ ಅದು ಇನ್ನೊಂದಷ್ಟು ಸಮಸ್ಯೆಗಳನ್ನ ತಂದು ಹಾಕತ್ತೆ ಇಲ್ಲಿ. ಸೊ ಹಾಗಾಗಿ ನಿಮ್ಮ ಒಳಗಡೆ ಇರುವಂತಹ ಕೆಲವೊಂದಷ್ಟು ಸಮಸ್ಯೆಗಳನ್ನ ನೀವು ತೆಗೆದು ಹಾಕಬೇಕಾಗತ್ತೆ. ಬದಲಾವಣೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಬದಲಾವಣೆ ಜಗದ ನಿಯಮ, ರೈಟ್?
ಇಲ್ಲಿ ನೀವು ಕೆಲವರ ಬಗ್ಗೆ ಅಥವಾ ಕೆಲವೊಂದು ಸಂದರ್ಭಗಳ ಬಗ್ಗೆ ಹೊಂದಿರುವಂತಹ ಒಂದು ದೃಷ್ಟಿಕೋನ ನಿಮಗೆ ಬದಲಾಗಬಹುದು ಈ ಒಂದು 72 ಅವರ್ಸ್ ಅಲ್ಲಿ ಅನ್ನುವಂತಹ ಒಂದು ಎನರ್ಜಿ ಇದೆ. ಇಷ್ಟು ದಿನ ನಾನು ಇದನ್ನ ಯಾಕೆ ಇಷ್ಟು ದಿನ ಹಿಡ್ಕೊಂಡಿದ್ದೆ, ಈ ವಿಷಯನ ಆಗಿರ್ಬೋದು, ವ್ಯಕ್ತಿನಾಗಿರ್ಬೋದು, ಸಂದರ್ಭನಾಗಿರ್ಬೋದು, ಯಾಕೆ ನಾನು ಇಷ್ಟು ದಿನ ಹಿಡ್ಕೊಂಡು ನಿಂತ್ಕೊಂಡಿದ್ದೆ ಅನ್ನೋದ್ರ ಬಗ್ಗೆ ನಿಮಗೆ ಇಲ್ಲಿ ಆ ಒಂದು ಫೀಲ್ ಕೂಡ ಬರಬಹುದು, ಭಾವನೆ ಕೂಡ ಬರಬಹುದು. ಈ ಒಂದು ಅರಿವು, ಈ ಒಂದು ಜ್ಞಾನ, ಈ ಒಂದು ಬದಲಾವಣೆ ಮುಂದಿನ ನಿಮ್ಮ ಒಂದು ಜೀವನದ ಹೆಜ್ಜೆ ಹಾಕೋದಿಕ್ಕೆ ಏನಿದೆ ಅದು ತುಂಬಾನೇ ಮುಖ್ಯವಾಗಿರುತ್ತೆ ಅನ್ನುವಂತಹ ಒಂದು ಎನರ್ಜಿ ಕೂಡ ಇದೆ. ಈ ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇದ್ದೀರಾ, ವೈ ಲೆಟರ್, ಡಿ ಲೆಟರ್, ಎಂ ಲೆಟರ್, ಎ, ಎನ್, ಎಂ, ಎಸ್, ಟಿ, ವಿ, ಬಿ, ಪಿ, ವೈ, ಯು, ಹೆಚ್, ಕೆ, ಎಲ್, ಆರ್. ಡೇಟ್ ಆಫ್ ಬರ್ತ್ 2, 11, 11, 12, 13, 19, 26, 12, ಓಕೆ. ನೆಕ್ಸ್ಟು ಪ್ಯಾರಾಯಿಂದ ಏನು ಬರುತ್ತೆ ಚೆಕ್ ಮಾಡೋಣ. ಓಕೆ, 1 minute. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಕೆಲವೊಂದಷ್ಟು ಬದಲಾವಣೆಗಳನ್ನು ನನ್ನ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀರಾ. ವೆರಿ ಗುಡ್. ಹೀಗೆ ಇದನ್ನು ಮುಂದುವರ್ಸ್ಕೊಂಡು ಹೋಗಿ, ಹೀಗೆ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಸಾಕಷ್ಟು ಜನ ನಾನು ಹೇಳಿರೋ ರೀತಿಯಲ್ಲಿ ಎನರ್ಜಿನ ರಿಸೀವ್ ಮಾಡ್ಕೊಳ್ತಾ ಲೈಫಲ್ಲಿ ಬದಲಾವಣೆನ ಪಡೀತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. Okay. 5 of Cups, 7 of Swords, Ace of Pentacles, Knight of Swords, 6 of Wands. Wow. The Devil card ಬರ್ತಿದೆ. ಓಕೆ. 9 of Cups. ವೆರಿ ಗುಡ್. ನೋಡೋಣ. ಅವಾಗಿಂದ ಈ ಕಾರ್ಡ್ ಬರ್ತಿದೆ, ತಗೊಳ್ಳೋಣ. ಫಸ್ಟಿಗೆ ಸಿಕ್ತು ಈ ಕಾರ್ಡ್, ರೈಟ್? ಚೆಕ್ ಮಾಡಿರ್ತೀರ, ಅಬ್ಸರ್ವ್ ಮಾಡಿದರೆ ಗೊತ್ತಾಗತ್ತೆ ಅಲ್ವಾ? Queen of Wands. ಓಕೆ. ಇನ್ನೊಂದು ಚಾನಲಲ್ಲೂ ಕೂಡ ವಿಡಿಯೋಸ್ಗಳು ಬರ್ತಾ ಇದೆ, ಅಲ್ಲೂ ಕೂಡ ವಾಚ್ ಮಾಡಿ, ಅಲ್ಲೂ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಓಕೆ. ನನ್ನ ಕೈಯಲ್ಲಿ ಆದಷ್ಟು ನಿಮ್ಮ ಲೈಫಿಗೆ ಏನೆಲ್ಲ ಬದಲಾವಣೆ ತರಬಹುದು ಅಷ್ಟು ಸಹಾಯವನ್ನು ನಾನು ಮಾಡ್ಬೋದು. ಸಹಾಯವನ್ನು ನಾನು ಮಾಡೋದಕ್ಕೆ ರೆಡಿ, ತಗೊಳ್ಳೋದಕ್ಕೆ ನೀವು ರೆಡಿ ಆಗಿರಬೇಕು. ಓಕೆ. ಎಸ್, ಚೆಕ್ ಮಾಡೋಣ. ಯಾರೊಬ್ರು ಕೇಳಿದ್ರು ಆ ಚಾನಲ್ ಹೆಸರೇನು ಮ್ಯಾಮ್ ಅಂತ ಹೇಳಿ. ಸೇಮ್ ಇದೇ ಹೆಸರೇ ಇದೆ, ಬಿಲಿವಾ ಫ್ರಮ್ ಟ್ಯಾರೋಟ್ ಅಂತ ಹೇಳಿ ಇದೆ. ಸರ್ಚ್ ಮಾಡಿದರೆ ಸಿಗುತ್ತೆ. ಕೆಲವೊಂದು ಸ್ಟೋರಿಲಿ ನಾನು ಪ್ರತಿಯೊಂದು ಸ್ಟೋರಿ ಏನು ಹಾಕಿರ್ತೀನಲ್ವ, ಅಂದರೆ ಶಾರ್ಟ್ಸ್ ವಿಡಿಯೋ ಹಾಕಿರ್ತೀನಲ್ವ, ಅಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡಿ ಸಿಗತ್ತೆ.
ಓಕೆ. ಸೊ ಇಲ್ಲಿ ನೋಡಬಹುದು ಎನರ್ಜಿ ಮೊದಲನೇದಾಗಿ ಬರ್ತಾ ಇರುವಂತದ್ದು ಇಲ್ಲಿ ಆ, ಪ್ರೀತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಜನ ನಿರೀಕ್ಷಿಸಿದಂತಹ ಎಲ್ಲೋ ಒಂದ್ ಕಡೆ ವ್ಯಕ್ತಿಯಿಂದ ಸಹಾಯ ಆಗಿರಬಹುದು ಅಥವಾ ಬೆಂಬಲ ಆಗಿರಬಹುದು ಸಿಗುವಂತಹ ಸಾಧ್ಯತೆ ಈ ಒಂದು ನೆಕ್ಸ್ಟ್ 72 ಅವರ್ಸ್ ಅಲ್ಲಿ ಆಗುವಂತಹ ಸಾಧ್ಯತೆ ಇದೆ ಇಲ್ಲಿ. ಅಂದ್ರೆ ನೀವು ಯಾವುದೋ ಒಂದು ವ್ಯಕ್ತಿಯಿಂದ ನಿರೀಕ್ಷೆನ ಮಾಡ್ತಾ ಇದ್ರೆ, ಈ ವ್ಯಕ್ತಿ ನನಗೆ ಹೆಲ್ಪ್ ಮಾಡ್ಲಿ, ಈ ವ್ಯಕ್ತಿ ನನಗೆ ಒಂದು ಸಾಥ್ ಕೊಡ್ಲಿ, ಬೆಂಬಲ ಕೊಡ್ಲಿ, ಸಪೋರ್ಟ್ ಮಾಡ್ಲಿ ಅನ್ನುವಂತಹ ಒಂದು ಮನಸ್ಸಲ್ಲಿ ನಿಮಗೆ ಇದೆ. ಸೊ ಆ ಒಂದು ಬೆಂಬಲ, ಆ ಒಂದು ಸಪೋರ್ಟ್ ನಿಮಗೆ ಆ ವ್ಯಕ್ತಿಯಿಂದ ಸಿಗುವಂಥದ್ದು, ಆ ವ್ಯಕ್ತಿಯಿಂದ ಸಹಾಯ ಸಿಗುವಂತಹ ಸಾಧ್ಯತೆ ಇಲ್ಲಿ ಹೆಚ್ಚಾಗಿ ಬರ್ತಾ ಇದೆ. ಅದು ಮಾತಿನ ರೂಪದಲ್ಲೂ ಆಗಿರಬಹುದು ಅಥವಾ ಸಲಹೆಯ ರೂಪದಲ್ಲೂ ಆಗಿರಬಹುದು ಅಥವಾ ಅವಕಾಶದ ರೂಪದಲ್ಲೂ ಕೂಡ ಆಗಿರಬಹುದು ಅನ್ನುವಂತಹ ಒಂದು ಎನರ್ಜಿ ಇದೆ. ಇಲ್ಲಿ ಮುಂದಿನ ಒಂದು 3 ದಿನಗಳಲ್ಲಿ ಭೇಟಿಯಾಗುವಂತಹ ಜನರನ್ನ ಅಥವಾ ಸಿಗುವಂತಹ ಸೂಚನೆಗಳನ್ನ ನೀವು ನಿರ್ಲಕ್ಷ್ಯ ಮಾಡ್ದೇನೆ ಅದನ್ನ ಯೂಸ್ ಮಾಡ್ಕೊಳ್ಳೋದು ನಿಮ್ಮ ಒಂದು ಬುದ್ಧಿವಂತಿಕೆ ಆಗಿರುತ್ತೆ. ಇಲ್ಲಿ ಕೆಲವೊಬ್ರು ಏನ್ ಮಾಡ್ತೀರಾ, ಕೆಲವೊಂದು ವಿಷಯಗಳನ್ನ ತುಂಬಾ ಅನುಮಾನ ಮಾಡ್ತೀರಾ, ಕೆಲವೊಂದು ವಿಷಯಗಳು ನಿಮ್ ಲೈಫಲ್ಲಿ ಬಂದ್ರೆ ಅದನ್ನ ಈಸಿಯಾಗಿ ರಿಸೀವ್ ಮಾಡ್ಕೊಳ್ಳಲ್ಲ, ತುಂಬಾ ಸೂಕ್ಷ್ಮವಾಗಿ ಅದನ್ನ ಆಲೋಚನೆ ಮಾಡಿ, ಓವರ್ ಥಿಂಕಿಂಗ್ ಮಾಡಿ, ನೆಗೆಟಿವ್ ಆಲೋಚನೆ ಎಲ್ಲ ಮಾಡಿಬಿಟ್ಟು ಏನಿರ್ಬೋದು ಅಂತ ಹೇಳಿ ಸುಮ್ಮನೆ ಅನಾವಶ್ಯಕ ಯೋಚನೆಗಳನ್ನ ಮಾಡಿ ಅವಕಾಶಗಳನ್ನೆಲ್ಲ ಮಿಸ್ ಮಾಡ್ಕೊಳ್ತಾ ಇರ್ತೀರ. ಅದನ್ನ ನಿಮ್ಮ ಲೈಫಲ್ಲಿ ಥಿಂಕ್ ಮಾಡೋದು ಒಳ್ಳೇದು, ಅದು ಓವರ್ ಥಿಂಕಿಂಗ್ ಮಾಡೋದು ತುಂಬಾನೇ ರಾಂಗ್ ವೇ ಆಗಿರುತ್ತೆ. ಸೊ ಹಾಗಾಗಿ ನಿಮಗೆ ಏನಾದರೂ ಇಲ್ಲಿ ಈ ಒಂದು 3 ದಿನದಲ್ಲಿ ಏನಾದರೂ ಯಾರಾದರೂ ವ್ಯಕ್ತಿಗಳು ನಿಮಗೆ ಭೇಟಿ ಆಗುವಂಥ ಚಾನ್ಸಸ್ ಇದ್ರೆ ಅಥವಾ ಏನಾದರೂ ಒಂದು ಸೂಚನೆ ಸಿಕ್ಕಿದ್ರೆ ಅದನ್ನು ನಿರ್ಲಕ್ಷ್ಯ ಮಾಡದೆ ಅದನ್ನು ನೀವು ಬಳಸ್ಕೊಳ್ಳೋದು ನಿಮ್ಮ ಒಂದು ಬುದ್ಧಿವಂತಿಕೆ ಆಗಿರುತ್ತೆ. ಹಾಗೆಯೇ ಇಲ್ಲಿ ಇತ್ತೀಚಿನ ದಿನದಲ್ಲಿ ಯಾವುದೋ ಒಂದು ವಿಷಯದ ಬಗ್ಗೆ ನೀವು ಹೆಚ್ಚು ಯೋಚನೆಯನ್ನು ಮಾಡ್ತಾ ಇದ್ದೀರಾ, ಅದು ಮುಂದಿನ 72 ಗಂಟೆಯಲ್ಲಿ ಆ ಒಂದು ಭಯದ ತೀವ್ರತೆ ಅನ್ನುವಂಥದ್ದು ಏನಿದೆ ಕಡಿಮೆ ಆಗುತ್ತೆ. ಅಂದ್ರೆ ನೀವೇನ್ ಯೋಚನೆ ಮಾಡ್ತಾ ಇದ್ದೀರಾ ಆ ಯೋಚನೆಯಲ್ಲಿ ನಿಮಗೆ ತುಂಬಾನೇ ಭಯ ಇರುವಂಥದ್ದು, ಆತಂಕ ಇರುವಂಥದ್ದು, ಟೆನ್ಷನ್ ಇರುವಂಥದ್ದು ಕಾಣಿಸ್ತಾ ಇದೆ. ಸೊ ಹಾಗಾಗಿ ಮುಂದಿನ ಒಂದು 72 ಗಂಟೆಯಲ್ಲಿ ಆ ಭಯದ ತೀವ್ರತೆ ಏನಿದೆ ಅದು ಒಂದು ಲೆವೆಲಿಗೆ ಕಡಿಮೆ ಆಗುತ್ತೆ. ನೀವು ಯಾವ್ದು ವಿಷಯದಲ್ಲಿ ಯೋಚನೆ ಮಾಡ್ತಿದ್ರೆ ಆ ಯೋಚನೆ ಅನ್ನೋದು ಕೂಡ ಕಡಿಮೆ ಆಗುವಂತ ಸಾಧ್ಯತೆ ಇದೆ. ಇಲ್ಲಿ ನೋಡಬಹುದು 5 ಆಫ್ ಕಪ್ಸ್ ಇದೆ, ಹಾಗೇನೆ 7 ಆಫ್ ಸಾರ್ಟ್ಸ್ ಇದೆ ಅಂಡ್ ಏಸ್ ಆಫ್ ಪೆಂಟಿಕಲ್ ಎನರ್ಜಿ ಇದೆ. ಇಲ್ಲಿ ನೀವು ಹುಡುಕ್ತಾ ಇರುವಂತಹ ಒಂದು ಉತ್ತರ ಕೂಡ ನಿಮ್ಮ ಮುಂದೆ ಬರುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಕೆಲವೊಂದು ಸಮಸ್ಯೆಗಳಿಗಿಂತ ಅದರ ಬಗ್ಗೆ ನಾವು ಯೋಚನೆ ಮಾಡುವಂತ ಚಿಂತನೆ ಏನಿರುತ್ತೆ ಅದು ತುಂಬಾ ದೊಡ್ಡ ಆಗಿರುತ್ತೆ. ಕೆಲವೊಂದು ಸಮಸ್ಯೆ ಇಷ್ಟೇ ಇರುತ್ತೆ, ಯೋಚನೆ ಮಾಡೋದು ಇಷ್ಟು ದೊಡ್ಡದು. ಓಕೆನಾ? ಸೊ ಅದರಿಂದ ಯೋಚನೆ ಮಾಡಿನೇ ಅರ್ಧ ನೀವೇನ್ ಮಾಡ್ಕೊಳ್ತೀರಾ, ಪ್ರಾಬ್ಲಮ್ನ ಸಮಸ್ಯೆನ ಇನ್ನೂ ಜಾಸ್ತಿ ಮಾಡ್ಕೊಳ್ತೀರಾ. ಸೊ ಈ ಒಂದು ವಿಷಯದ ಬಗ್ಗೆ ಗಮನವನ್ನು ಕೊಡೋದು ತುಂಬಾ ಇಂಪಾರ್ಟೆಂಟ್. ಅಂಡ್ ಈ ಸತ್ಯ ನಿಮಗೆ ಅರ್ಥ ಆಗಿದ್ರೆ ಒಂದಷ್ಟು ಬದಲಾವಣೆ ನಿಮ್ಮ ಲೈಫಲ್ಲಿ ಆದಷ್ಟು ಬೇಗ ಮಾಡ್ತೀರಾ ಅನ್ನುವಂತಹ ಒಂದು ಎನರ್ಜಿ ಇದೆ. ಹಾಗೇನೆ ನೋಡಬಹುದು ಇಲ್ಲಿ ಏಸ್ ಆಫ್ ಪೆಂಟಿಕಲ್ ಎನರ್ಜಿಯಲ್ಲಿ ಹಾಗೆ 6 ಆಫ್ ವ್ಯಾಂಡ್ಸ್ ಎನರ್ಜಿಯಲ್ಲಿ ಬರ್ತಿರುವಂಥದ್ದು ಒಂದು ಹೊಸ ಆಲೋಚನೆ ಅಥವಾ ಒಂದು ಹೊಸ ಯೋಜನೆ ನಿಮ್ಮ ಮನಸ್ಸಲ್ಲಿ ಒಂದು ಆಲೋಚನೆ ಬರಬಹುದು, ಮೂಡಬಹುದು ಅನ್ನುವಂಥ ಒಂದು ಎನರ್ಜಿ ಇದೆ. ಅಂಡ್ ಆ ಆಲೋಚನೆನೂ ಕೂಡ ನಿರ್ಲಕ್ಷ್ಯ ಮಾಡ್ದೇನೆ ಅದ್ರ ಜೊತೆಗೆ ನೀವು ಮುಂದೆ ಹೆಜ್ಜೆ ಹಾಕೋದು ಉತ್ತಮವಾದಂತಹ ಭವಿಷ್ಯದಲ್ಲಿ ಒಂದು ದೊಡ್ಡ ಅವಕಾಶವನ್ನು ನೀವು ಪಡ್ಕೊಳ್ಳೋದಿಕ್ಕೆ, ಬೆಳೆಸೋದಿಕ್ಕೆ ಸಾಧ್ಯತೆ ಆಗತ್ತೆ ಅನ್ನುವಂತಹ ಒಂದು ಎನರ್ಜಿ ಇದೆ. ಇಲ್ಲಿ ನೋಡಬಹುದು ನೀವು ನಂಬಿರುವಂತಹ ದೇವರು ಏನಿದ್ದಾರೆ, ಇಲ್ಲಿ ತುಂಬಾ ಜನ ಸಾಯಿಬಾಬಾನ ಬಿಲೀವ್ ಮಾಡ್ಬೋದು, ದೇವಿನ ಬಿಲೀವ್ ಮಾಡ್ಬೋದು, ರಾಘವೇಂದ್ರ ಸ್ವಾಮಿನ ಬಿಲೀವ್ ಮಾಡಬಹುದು, ಶಿವನನ್ನ ಬಿಲೀವ್ ಮಾಡ್ಬೋದು ಅಥವಾ ಕಾಶಿ ದೇವರನ್ನ ಬಿಲೀವ್ ಮಾಡಬಹುದು, ಕಾಶಿ ವಿಶ್ವನಾಥ, ಈ ರೀತಿಯಾಗಿ ದೇವರುಗಳನ್ನ ನೀವು ತುಂಬಾ ಬಿಲೀವ್ ಮಾಡ್ತಿದ್ರೆ. ರೀಸೆಂಟ್ ಆಗಿ ನೀವು ಕೂಡ ಕಾಶಿ ಯಾತ್ರೆಯನ್ನು ಮುಗಿಸ್ಕೊಂಡು ಬಂದಿರಬಹುದು ನಿಮ್ಮ ತಂದೆ ತಾಯಿ ಜೊತೆಗೋ ಅಥವಾ ನೀವು ಒಬ್ಬರೇ ಹೋಗಿದಿರೋ, ಫ್ರೆಂಡ್ಸ್ ಮುಖಾಂತರ ಹೋಗಿದಿರೋ, ಎಲ್ಲ ಒಂದ್ ಕಡೆ ಕಾಶಿ ಯಾತ್ರೆಯನ್ನ ಮುಗಿಸ್ಕೊಂಡು ಬಂದಿರುವಂತಹ ಒಂದು ಎನರ್ಜಿ ಇದೆ. ಇಲ್ಲಿ ಎನರ್ಜಿ ನೋಡಿದಾಗ ಕೆಲವೊಬ್ಬರಷ್ಟು ಸೋಷಿಯಲ್ ಮೀಡಿಯಾದ ಒಂದು ಇನ್ಫ್ಲುಯೆನ್ಸರ್ ಇರ್ಬೋದು, ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇರಬಹುದು ಅಥವಾ ಆಕ್ಟರ್ಸ್ಗಳಾಗಿರ್ಬೋದು, ಸೀರಿಯಲ್ ಆಕ್ಟ್ರೆಸ್ ಆಗಿರಬಹುದು. ಸೊ ಈ ತರದ ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಇಲ್ಲಿ ದೇವ್ರು ನಿಮಗೊಂದು ಹೊಸ ದಿಕ್ಕನ್ನ ತೋರಿಸೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ನೋಡಬಹುದು ಇಲ್ಲಿ ನೈಟ್ ಆಫ್ ಸಾರ್ಟ್ಸ್ ಎನರ್ಜಿಯಲ್ಲಿ ಒಂದು ಹೊಸ ದಾರಿಯನ್ನ ತೋರಿಸೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ನೀವು ಇಲ್ಲಿ ಎಲ್ಲೋ ಒಂದ್ ಕಡೆ ಆ ಓವರ್ ಥಿಂಕಿಂಗ್ ಇಂದ ಅಥವಾ ಕೆಲವೊಂದಷ್ಟು ಯೋಚನೆಗಳಿಂದ ದೇವರು ತೋರಿಸ್ತಿರುವಂತ ದಾರಿನ ನೀವಿಲ್ಲಿ ನೋಡ್ತಾ ಇಲ್ಲ. ಸೊ ಅದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಸೊ ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ನಾನು ಅವಾಗಲೇ ಹೇಳಿರೋ ರೀತಿಯಲ್ಲಿ ನೀವು ಹುಡುಕ್ತಾ ಇರುವಂತಹ ಬದಲಾವಣೆ
ಹೊರಗಿಂದ ಬರೋದಕ್ಕಿಂತ ಹೆಚ್ಚಾಗಿ ಅದು ನಿಮ್ಮ ಒಳಗಡೆ ಫಸ್ಟ್ ಪ್ರಾರಂಭ ಆಯಿತು ಅಂತ ಹೇಳಿದ್ರೆ ಮುಂದಿನ 72 ಗಂಟೆಗಳಲ್ಲಿ ನಿಮ್ಮ ಜೀವನದ ದಿಕ್ಕನ್ನೇ ನೀವು ಬದಲಾಯಿಸುವಂತಹ ಸಣ್ಣದಾದರೂ ಕೂಡ ಪರವಾಗಿಲ್ಲ ಒಂದು ಬದಲಾವಣೆನ ನೀವು ಮಾಡ್ತೀರಾ. ಆ ಮಹತ್ವದ ಸೂಚನೆನೂ ಕೂಡ ನಿಮಗೆ ಯೂನಿವರ್ಸಿನ ಸಿಗುವಂತಹ ಸೈನ್ ಸಿಗುವಂತಹ ಸಾಧ್ಯತೆ ಕೂಡ ಇಲ್ಲಿ ಹೆಚ್ಚಾಗಿ ಬರ್ತಾ ಇದೆ. ಒಂದೇ ಒಂದು ಶಾರ್ಟ್ ಆಗಿ ಒಂದು ಮೋಟಿವೇಶನ್ ಸ್ಟೋರಿನ ಹೇಳ್ತೀನಿ ನಿಮ್ಮೆಲ್ಲರಿಗೂ. ಇದು ನಿಮ್ಮ ಲೈಫಿಗೆ ತುಂಬ ಕನೆಕ್ಟು ಕೂಡ ಆಗುತ್ತೆ ಆ್ಯಂಡ್ ಇದರಿಂದ ನಿಮಗೆ ಒಂದಷ್ಟು ಜೀವನದ ಪಾಠಗಳು ಕೂಡ ಅರ್ಥ ಆಗುತ್ತೆ. ಒಂದು ಹಳೆಯ ಮನೆಯಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ, ವಾಸ ಮಾಡ್ತಾ ಇರ್ತಾನೆ. ಆ ಮನೆಯ ಒಂದು ಕಿಟಕಿ ವರ್ಷಗಳಿಂದ ಮುಚ್ಕೊಂಡೇ ಇರುತ್ತೆ. ಅದನ್ನ ಆ ವ್ಯಕ್ತಿ ತೆಗೆಯುವಂತ ಪ್ರಯತ್ನವನ್ನ ಮಾಡಿರೋದಿಲ್ಲ. ಹೊರಗಡೆ ಏನಿದೆ ಅನ್ನೋದು ಕೂಡ ಅವನಿಗೆ ಗೊತ್ತಿರಲ್ಲ. ನೋಡುವಂತಹ ಕೆಲಸವನ್ನು ಆ ವ್ಯಕ್ತಿ ಮಾಡಿರೋದಿಲ್ಲ. ಒಂದಿನ ಜೋರಾಗಿ ಗಾಳಿ ಬೀಸಿದಾಗ ಆ ಕಿಟಕಿ ಹೇಗೋ ಹಳೇದಾಗಿರುತ್ತೆ, ಸಣ್ಣದಾಗಿ ಓಪನ್ ಆಗುತ್ತೆ, ಸ್ವಲ್ಪ ತೆರ್ಕೊಳತ್ತೆ. ಆ ಕಿಟಕಿ ಹತ್ರ ಹೋಗ್ಬಿಟ್ಟು ಇವನು ನೋಡ್ತಾನೆ, ಓ ಕಿಟಕಿ ಓಪನ್ ಆಗಿದ್ದಿಲ್ಲ ಅಂತ ಹೇಳ್ಬಿಟ್ಟು. ಅವಾಗಲ್ಲೊಂದು ಆಶ್ಚರ್ಯ ಅವನಿಗೊಂದು ಅಂದ್ರೆ ಆಶ್ಚರ್ಯ ನಿಂತಿರುತ್ತೆ, ಕಾದು ನಿಂತಿರುತ್ತೆ. ಏನಿರ್ಬೋದು ಅಂತ ಹೇಳಿದ್ರೆ, ಅವನು ವಾಸ ಮಾಡ್ತಿದ್ದಂತಹ ಮನೆಯ ಹಿಂಭಾಗದಲ್ಲಿ ಒಂದು ಸುಂದರವಾಗಿರುವಂತಹ ತೋಟ, ಹರಿಯುವಂತಹ ನೀರಿನ ಹೊಳೆ ಮತ್ತೆ ಬಣ್ಣ ಬಣ್ಣದ ಹೂಗಳು ಅವನ ಕಿಟಕಿಯ ಹಿಂಭಾಗದಲ್ಲಿ ಆ ತರದ ಒಂದು ಜಾಗ ಇರುತ್ತೆ. ಇವನು ಅದನ್ನ ನೋಡೇ ಇರಲ್ಲ. ಅವನು ಎಷ್ಟೋ ವರ್ಷ ಅವನ ಬಳಿ ಇದ್ದಂತಹ ಈ ಒಂದು ಸೌಂದರ್ಯವನ್ನ ನೋಡ್ದೇನೆ ಕೇವಲ ಆ ಕಿಟಕಿಯನ್ನ ಮುಚ್ಚಿಟ್ಬಿಟ್ಟು ಬದುಕ್ತಾ ಇರ್ತಾನೆ ಅವನ ಲೈಫಲ್ಲಿ. ಆ ದಿನ ಅವನಿಗೊಂದು ರಿಯಲೈಸೇಷನ್ ಆಗತ್ತೆ, ಪಾಠ ಸಿಗತ್ತೆ. ಕೆಲವೊಂದ್ಸಲ ಜೀವನದಲ್ಲಿ ಸಮಸ್ಯೆ ಅಂತ ಹೇಳಿದ್ರೆ ದೊಡ್ಡ ಭಾರ ತಲೆ ಮೇಲೆ ಇಟ್ಕೊಂಡಿರೋ ತರ, ಅವಕಾಶನೇ ಇಲ್ಲ, ಈ ಸಮಸ್ಯೆ ಎದುರಿಗೆ ಅವಕಾಶ ಏನು ಇಲ್ಲ ಅಂತ ಹೇಳಿ ಭಾವಿಸ್ತಾ ಇರ್ತಾರೆ. ಆದ್ರೆ ಆ ಒಂದು ಕಿಟಕಿ ತರ ನಿಮ್ಮ ಲೈಫಲ್ಲಿ ಒಂದು ದಾರಿ ಏನ್ ಸಿಗತ್ತೆ, ಆ ದಾರಿನ ನೀವು ತೆರೆದುಕೊಂಡು ನೀವು ಮುಂದೆ ಹೆಜ್ಜೆ ಹಾಕ್ದಾಗಲೇ ಗೊತ್ತಾಗತ್ತೆ ಆ ಸಮಸ್ಯೆ ಅನ್ನೋದು ಇಷ್ಟೇ ಆಗಿರುತ್ತೆ. ನಿಮ್ಮ ಜೀವನದಲ್ಲಿ ನೋಡುವಂತ ಬದಲಾವಣೆ ತುಂಬಾ ಅತಿ ದೊಡ್ಡದಾಗಿರುವಂತ ಬೃಹದಾಕಾರದ ಒಂದು ಬದಲಾವಣೆನ ನೀವು ನೋಡ್ತೀರಾ. ಓಕೆ, ಸೊ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಲೈಫಲ್ಲಿ ಬರ್ತಾ ಇರುವಂತಹ ಹೊಸ ಬದಲಾವಣೆಯನ್ನ ನೀವು ಸಂತೋಷದಿಂದ ಸ್ವೀಕರಿಸೋದಕ್ಕೆ ಫಸ್ಟ್ ರೆಡಿ ಆಗಿ, ಹಾಗೇನೆ ದೇವರು ನಿಮಗೆ ಸರಿಯಾದಂತಹ ದಾರಿಯಲ್ಲಿ ಮುನ್ನಡೆಸ್ತಾರೆ ಕೂಡ. ದೇವರನ್ನ ನೀವು ಬಿಲೀವ್ ಮಾಡಿ, ನಂಬಿಕೆ ಇಟ್ಟು ಮುಂದೆ ನೀವು ಹೆಜ್ಜೆ ಹಾಕೋದು ತುಂಬಾನೇ ಒಳ್ಳೆಯ ಕೆಲಸ ಅಂಡ್ ನಿಮ್ಮ ಯಶಸ್ಸಿಗೂ ಕೂಡ ಕಾರಣ ಆಗತ್ತೆ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಕೂಡ ಕನೆಕ್ಟ್ ಆಗಿದೆ ಅಂಡ್ ನಿಮ್ಮೆಲ್ಲರಿಗೂ ರೆಸೊನೇಟ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಮುಂದಿನ 72 ಗಂಟೆಗಳು ನಿಮಗೆ ಸ್ಪಷ್ಟತೆ ಆಗಿರಲಿ, ಆಶೀರ್ವಾದ ಆಗಿರಲಿ, ಒಂದು ಹೊಸ ಅವಕಾಶಗಳು, ಸಂದೇಶಗಳು ನಿಮಗೆ ಸಿಗಲಿ, ಯೂನಿವರ್ಸಿನ ಸೈನ್ಗಳು ನಿಮಗೆ ಸಿಗಲಿ ಅಂತ ಹೇಳಿ ಬ್ಲೆಸ್ ಮಾಡ್ತಾ, ಹೀಲ್ ಮಾಡ್ತಾ ಇನ್ನೊಂದು ರೀಡಿಂಗಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಇವತ್ತಿನ ದಿನ ಯಾರು ಬರ್ತ್ಡೇ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೀರಾ, ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಆ್ಯಂಡ್ ನಿಮ್ಮ ಎಲ್ಲ ಸಕಾರಾತ್ಮಕವಾಗಿರುವಂತಹ ಆಸೆ ಕನಸುಗಳು ಆದಷ್ಟು ಬೇಗ ನೆರವೇರಲಿ ಅಂತ ಹೇಳಿ ಬ್ಲೆಸ್ ಮಾಡ್ತಾ, ಹೀಲ್ ಮಾಡ್ತಾ ಇನ್ನೊಂದು ರೀಡಿಂಗಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗಿಗೆ ಪ್ರತಿಯೊಬ್ಬರು ಕೂಡ ರಿಸೀವ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕ್ಬಿಟ್ಟು ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಯಾರ ಹತ್ರ ಶೇರ್ ಮಾಡ್ಕೊಳ್ಬೇಕಂತ ಅನ್ಸುತ್ತೆ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಜೊತೆ ಕನೆಕ್ಟ್ ಆಗೋದನ್ನ ಮಿಸ್ ಮಾಡಬೇಡಿ. ನನ್ನ ಜೊತೆ ಕನೆಕ್ಟ್ ಆಗೋದು ಒಂದೇ, ನೀವು ವೈಫೈ ಜೊತೆ ಕನೆಕ್ಟ್ ಆಗೋದು ಒಂದೇ. ಅನ್ಲಿಮಿಟೆಡ್ ಆಗಿ ಹೀಲಿಂಗ್ ಎನರ್ಜಿ ನನ್ನಿಂದ ಸಿಕ್ಕಿದ್ರೆ ವೈಫೈನ ನಿಮಗೆ ಅನ್ಲಿಮಿಟೆಡ್ ಡಾಟಾ ಸಿಗುತ್ತೆ ಅಷ್ಟೇ. ಓಕೆ, ಸೊ ಮಿಸ್ ಮಾಡ್ಕೊಳ್ದೇನೆ ನನ್ನ ಜೊತೆ ಕನೆಕ್ಟ್ ಆಗಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಈ ನಿಮ್ಮ ಪ್ರೀತಿನೇ ಇನ್ನಷ್ಟು ಪಾಸಿಟಿವ್ ರೀಡಿಂಗ್ನ ನಿಮ್ಮೆದುರಿಗೆ ತರೋದಕ್ಕೆ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ಪ್ರೀತಿ ಸದಾ ಹೀಗೆ ಇರಲಿ. ಇನ್ನೊಂದು ರೀಡಿಂಗಲ್ಲಿ ಸಿಗೋಣ. ಥ್ಯಾಂಕ್ ಯು.